ದುರಂಧರ್ ಸಿನಿಮಾನ ಪಾಕಿಸ್ತಾನಲ್ಲಿ ಬ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 6 ಗಲ್ಫ್ ದೇಶದಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ದುರಂಧರ್ ಸಿನಿಮಾನ ಯಾಕೆ ಬ್ಯಾನ್ ಮಾಡಿದ್ದಾರೆ, ಈ ಸಿನಿಮಾ ಇಷ್ಟು ವಿವಾದಾಸ್ಪದವಾಗಿ ಯಾಕೆ ಆಯಿತು, ಪಾಕಿಸ್ತಾನ ಯಾಕೆ ಬ್ಯಾನ್ ಮಾಡ್ತು, ಈ ವಿಷಯದಲ್ಲಿ ಗಲ್ಫ್ ದೇಶಗಳು ಕೂಡ ಪಾಕಿಸ್ತಾನ ಯಾಕೆ ಫಾಲೋ ಆದವು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡೋಣ. ಈ ರೀತಿ ಡೈಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಸಿನಿಮಾಗಳು ಆ ಸಿನಿಮಾದ ಕತೆ ಸುಳ್ಳಾಗಿರೋದ್ರಿಂದ ಬ್ಯಾನ್ ಆಗೋದಿಲ್ಲ. ಅವು ಸತ್ಯವನ್ನು ತೋರಿಸುತ್ತವೆ, ಅದಕ್ಕೆ ಬ್ಯಾನ್ ಮಾಡ್ತಾರೆ. ದುರಂಧರ್ ಸಿನಿಮಾ ವಿಷಯದಲ್ಲಿ ನಡೆದಿದ್ದು ಇದೆ. ಈ ಕತೆ ಆರಂಭವಾಗುವುದು ಪಾಕಿಸ್ತಾನ ಕರಾಚಿಯಲ್ಲಿರುವ ಲ್ಯಾರಿ ಎಂಬ ಒಂದು ಪ್ರದೇಶದಲ್ಲಿ. ಒಂದು ಕಾಲದಲ್ಲಿ ಈ ಪ್ರದೇಶ ಏಷ್ಯಾದಲ್ಲೇ ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಒಂದಾಗಿತ್ತು. ಈ ಲ್ಯಾರಿ ಪ್ರದೇಶದಲ್ಲಿ ಕಾನೂನು ಆಳ್ವಿಕೆ ಇರಲಿಲ್ಲ. ಅಲ್ಲಿ ಆಳ್ವಿಕೆ ಮಾಡಿದ್ದು ಗ್ಯಾಂಗ್ಸ್ಟರ್ಗಳು. ರೆಹಮಾನ್ ಡಕಾಯಟ್ ಈತನು ಡ್ರಗ್ ಕಾರ್ಟಲ್ಸು, ಆರ್ಮ್ಸ್ ಸ್ಮಗ್ಲಿಂಗು, ಇಲ್ಲಿಗಲ್ ಬಿಸ್ನೆಸಸ್ ಅನ್ನ ನಡೆಸ್ತಿದ್ದ. ಒಂದು ಕಡೆ ಈ ಇಲ್ಲಿಗಲ್ ಬಿಸ್ನೆಸಸ್ನ ನಡೆಸ್ತಾ ಮತ್ತೊಂದು ಕಡೆ ಬಡವರಿಗೆ ಸಹಾಯ ಮಾಡುವುದು, ಸ್ಥಳೀಯ ಸಮಸ್ಯೆಗಳಿಗೆ ಹಣ ಕೊಡುವುದು, ಈ ತರ ಒಂದು ರಾಬಿನ್ ಹುಡ್ ತರ ತೋರಿಸ್ಕೊಂತಿದ್ದ. ಹೀಗೆ ಬರ್ತಾ ಬರ್ತಾ ಆತನ ಪ್ರಭಾವ ಹೆಚ್ಚಾಗುತ್ತಾ ಹೋಯಿತು. ಲ್ಯಾರಿ ಎಂಬ ಪ್ರದೇಶದ ಬೀದಿಗಳಿಂದ ನೇರವಾಗಿ ಅಧಿಕಾರ ಚಲಾಯಿಸುವವರೆಗೂ ಹೆಚ್ಚಾಯಿತು. ಇಲ್ಲಿ ದುರಂಧರ್ ಸಿನಿಮಾ ಏನ್ ತೋರಿಸೋದಂದ್ರೆ, ಇಲ್ಲಿ ಗ್ಯಾಂಗ್ಸ್ಟರ್ ಒಬ್ಬನೇ ಇದೆಲ್ಲ ಮಾಡ್ತಿರ್ಲಿಲ್ಲ. ಅಪರಾಧ ಮತ್ತು ರಾಜಕೀಯ ಎರಡೂ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದವು ಎಂಬುದನ್ನು ತೋರಿಸುತ್ತದೆ. ರೆಹಮಾನ್ ಡಕಾಯಟ್ಗೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಜೊತೆ ನೇರ ಸಂಪರ್ಕವಿತ್ತು. ಈ ಕಥೆಯ ಮೂಲಕ ದುರಂಧರ್ ಸಿನಿಮಾ ಒಂದು ದೊಡ್ಡ ಸತ್ಯವನ್ನು ಬಯಲಿಗೆಳೆಯುತ್ತದೆ. ಕೆಲವು ದಶಕಗಳ ಕಾಲ ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಗ್ಯಾಂಗ್ಸ್ಟರ್ಗಳು, ಅಪರಾಧಿಗಳು ಮತ್ತು ಭಯೋತ್ಪಾದಕ ಜಾಲಗಳ ಮೇಲೆ ಆಧಾರವಾಗಿತ್ತು. ಇದು ಪಾಕಿಸ್ತಾನ ಜಗತ್ತಿಗೆ ತೋರಿಸಿಕೊಳ್ಳುವ ಮುಖವಲ್ಲ. ಅದಕ್ಕಾಗಿಯೇ ಪಾಕಿಸ್ತಾನ ಸಂಪೂರ್ಣವಾಗಿ ಈ ಸಿನಿಮಾನ ಬ್ಯಾನ್ ಮಾಡಿದೆ. ಆದರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಪಾಕಿಸ್ತಾನ ಬ್ಯಾನ್ ಮಾಡಿದ ನಂತರ ಅಚ್ಚರಿಯ ಸಂಗತಿ ಏನೆಂದರೆ, 6 ಗಲ್ಫ್ ದೇಶಗಳು ಕೂಡ ದುರಂಧರ್ ಸಿನಿಮಾನ ಬ್ಯಾನ್ ಮಾಡಿದ್ದಾವೆ. ಬೆಹ್ರೇನ್, ಕುವೈತ್, ಓನಾಮ್, ಕೊತಾರ್, ಸೌದಿ ಅರೇಬಿಯಾ, UAE ಈ ಎಲ್ಲಾ ದೇಶಗಳು ಬ್ಯಾನ್ ಮಾಡಿದವು. ಇದಕ್ಕೆ ಅವರ ಕಾರಣ ಈ ಸಿನಿಮಾ ಆಂಟಿ ಪಾಕಿಸ್ತಾನ್ ನರೇಟಿವ್ನ ಸ್ಪ್ರೆಡ್ ಮಾಡೋದ್ರಿಂದ. ಇವರ ಪ್ರಕಾರ ಇವರು ಭಾರತದೊಂದಿಗೆ ವ್ಯಾಪಾರ ಮಾಡಬಹುದು, ಆದರೆ ಪಾಕಿಸ್ತಾನ ವಿರುದ್ಧ ಮಾತನಾಡುವ ವಿಷಯವನ್ನು ಮಾತ್ರ ಅವರು ಅನುಮತಿಸುವುದಿಲ್ಲ. ಪಾಕಿಸ್ತಾನ್ ಗವರ್ಮೆಂಟು ಸಿನಿಮಾನ ಬ್ಯಾನ್ ಮಾಡಿರಬಹುದು, ಆದರೆ ಪಾಕಿಸ್ತಾನದ ಸಾಮಾನ್ಯ ಕೆಲವು ಪ್ರಜೆಗಳು ಈ ಸಿನಿಮಾನ ಮೆಚ್ಚಿದ್ದಾರೆ, ವಿಶೇಷವಾಗಿ ಕರಾಚಿ ಮತ್ತು ಲ್ಯಾರಿಯ ಜನರು. ಯಾಕಂದ್ರೆ ಅವರು ಆ ಸಿನಿಮಾದ ಪಾತ್ರಗಳನ್ನು ಗುರುತಿಸಿದರು, ಅಲ್ಲಿ ನಡೆದ ಹಿಂಸೆಯನ್ನು ಗುರುತಿಸಿಕೊಂಡರು. ಅಲ್ಲಿನ ಸರ್ಕಾರ ಮರೆ ಮಾಡಲು ಪ್ರಯತ್ನಿಸಿದ ಸತ್ಯ ಜನರಿಗೆ ಈಗಾಗಲೇ ಗೊತ್ತಿತ್ತು. ಈ ಸಿನಿಮಾದ ನಿರ್ದೇಶಕರು ಆದಿತ್ಯಧರ್. ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಕೂಡ ಇವರೇ. ಆ ಸಿನಿಮಾ ಮುಗಿದ 6 ವರ್ಷಗಳ ನಂತರ ಈಗ ರಾ ಕಾರ್ಯಾಚರಣೆಯ ಆಧಾರಿತ ಒಂದು ಸ್ಪೈ ಜಿಯೋಪೊಲಿಟಿಕಲ್ ಥ್ರಿಲ್ಲರ್ ಜೊತೆ ಮತ್ತೆ ಬಂದಿದ್ದಾರೆ. ಈ ಸಿನಿಮಾದಲ್ಲಿರುವ ಕತೆ ಏನು ಎಕ್ಸಾಜರೇಟ್ ಮಾಡಿಲ್ಲ. ಇದು ಆ ಲ್ಯಾರಿ ಪ್ರದೇಶ ಅನುಭವಿಸಿದ ಕ್ರೂರ ವಾಸ್ತವದ ಪ್ರತಿಬಿಂಬ. ಪಾಕಿಸ್ತಾನ ಜಗತ್ತಿಗೆ ನೆನಪಾಗಬಾರದು ಎಂದು ಬಯಸುವ ಒಂದು ವಾಸ್ತವ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್, ಸಂಜಯ್ ದತ್, ಅಕ್ಷಯ್ ಖನ್ನಾ, ಆರ್ ಮಾಧವಂ, ಅರ್ಜುನ್ ರಾಂಪಾಲ್ ಇವರೆಲ್ಲರೂ ಆಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನ್ ಮಾಡಿರುವ ಬ್ಯಾನ್ ಏನು ಈ ಮೂವಿಗೆ ಫರಕ್ ಬೀಳೋದಿಲ್ಲ. ಯಾಕಂದ್ರೆ ಇದು ಕೇವಲ ಒಂದು ವಾರದಲ್ಲೇ ಇಂಡಿಯಾದಲ್ಲಿ 200 crores, ವಿದೇಶದಲ್ಲಿ 50 ಕೋಟಿ, ಒಟ್ಟು 250 ಕೋಟಿ ಕಲೆಕ್ಟ್ ಮಾಡಿತ್ತು. ಅದರ ಮೇಲೆ ನೆಟ್ಫ್ಲಿಕ್ಸ್ ಡಿಜಿಟಲ್ ರೈಟ್ಸ್ ಇಂದ 130 ಕೋಟಿ ಕೂಡ ಸೇರುತ್ತೆ. ಕೊನೆಯದಾಗಿ ನೋಡೋದಾದ್ರೆ, ಈ ಪಾಕಿಸ್ತಾನ್ ಮತ್ತು ಗಲ್ಫ್ ದೇಶಗಳು ಸೇರಿ ಮಾಡಿದ ಬ್ಯಾನ್ ಏನನ್ನು ತೋರಿಸುತ್ತದೆ ಅಂದ್ರೆ, ಇವರಿಗೆ ಸತ್ಯದ ಮೇಲೆ ಇರುವ ಭಯ ಈ ಗಲ್ಫ್ ದೇಶಗಳ ಒಂದು ಹಿಪೋಕ್ರಸಿನ ಬಯಲು ಮಾಡುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಷನ್ ಅಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಇನ್ ದ ನೆಕ್ಸ್ಟ್ ಒನ್.